ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 53ನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಜ್ಯೋತಿರ್ಗಣ ನಿರೂಪಣೆ, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಇವುಗಳ ಉತ್ಪತ್ತಿ, ಸ್ಥಾನಮಾನಗಳು, ಸ್ಥಿತಿಗತಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶಾಂಶಪಾಯನ ಮುನಿಯು ಹೇಳುತ್ತಾರೆ, ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಮುನಿಗಳು ಸೂತ ಮುನಿಯು ಹೇಳಿದ ಮಾತನ್ನು ಕೇಳಿ ಸಂಶಯಯುಕ್ತರಾಗಿ ಪುನಃ ಸೂತರನ್ನು ಕುರಿತು ಇಂತೆಂದರು. ಮುನಿಗಳು ಹೇಳುತ್ತಾರೆ, ಎಲೈ ಸೂತ ಮುನಿಯೇ, ನೀನು ಹೇಳಿದ ದೇವತೆಗಳು ಮತ್ತು ಜ್ಯೋತಿರ್ಗಣಗಳು ಇವುಗಳ ಆಲಯಗಳ ವಿಷಯಗಳನ್ನು ಕೇಳಿ ನಮಗೆ ಬಹಳ ಆನಂದವಾಗಿದೆ. ಆದರೆ ದೇವಾಲಯಗಳು, ಜ್ಯೋತಿರ್ಮಂಡಲಗಳು ಹೇಗೆ, ಎಲ್ಲಿರುತ್ತವೆ, ಇವುಗಳ ವಿಷಯದಲ್ಲಿ ಇನ್ನೂ ಸಂದೇಹವೇ ವಿಶೇಷವಾಗಿರುತ್ತದೆ. ಆದುದರಿಂದ ದೇವಗೃಹ ಮತ್ತು ಜ್ಯೋತಿರ್ಗಣಗಳ ವಿಚಾರವಾಗಿ ನಿಸ್ಸಂದೇಹವಾಗುವಂತೆ ವರ್ಣಿಸಬೇಕೆಂದು ಬೇಡಿದರು. ಆಗ ಸೂತ ಪುರಾಣಿಕರು ಆ ಮುನಿಗಳ ಮಾತನ್ನು ಕೇಳಿ ಸಮಾಧಾನ ಚಿತ್ತದಿಂದ ಹೇಳಲು ಉಪಕ್ರಮಿಸಿದರು. ಎಲೈ ಮುನಿಗಳೇ, ಈ ವಿಷಯದಲ್ಲಿ ಜ್ಞಾನವೃದ್ಧರೂ ಮಹಾಪ್ರಾಜ್ಞರೂ ಆದ ಪ್ರಾಚೀನರು ಏನನ್ನು ಹೇಳಿರುವರೋ ಅಂತಹ ಸೂರ್ಯ ಚಂದ್ರರ ಸೃಷ್ಟಿ, ದೇವಗೃಹಗಳ ನಿರ್ಮಾಣ ಮತ್ತು ಸೂರ್ಯ ಚಂದ್ರರ ಭವನಗಳು ಈ ವಿಷಯಗಳನ್ನು ತಿಳಿಸುವೆನು, ಕೇಳಿರಿ. ಎಲೈ ಮುನಿಗಳೇ, ಈಗ ನಿಮಗಾಗಿ 3 ವಿಧಗಳಾದ ಅಗ್ನಿಗಳ ಸೃಷ್ಟಿಕ್ರಮವನ್ನು ತಿಳಿಸುವೆನು, ಕೇಳಿರಿ. ಆ ಅಗ್ನಿಗಳು ದಿವ್ಯಾಗ್ನಿ, ಭೌತಿಕಾಗ್ನಿ, ಪಾರ್ಥಿವಾಗ್ನಿ ಎಂಬುದಾಗಿ 3 ವಿಧಗಳಾಗಿವೆ. ಅವ್ಯಕ್ತಜನ್ಯನಾದ ಬ್ರಹ್ಮದೇವನ ಒಂದು ರಾತ್ರಿಯು ಕಳೆಯಲಾಗಿ ಪ್ರಾತಃಕಾಲವಾಗುವುದು.
ಆಗಲೂ ಸಹ ರಾತ್ರಿಯ ಅಂಧಕಾರವು ಆವೃತವಾಗಿ ಅವ್ಯಾಕೃತಾಕಾಶ ಮಾತ್ರವೇ ಇತ್ತು. ಸರ್ವ ಜಗತ್ತು ಅಂಧಕಾರಮಯವಾಗಿತ್ತು. ಅನಂತರ ಚತುರ್ಭೂತಗಳಿರುವ ಈ ಜಗತ್ತಿನಲ್ಲಿ ಯಾವ ಅಗ್ನಿಯೂ ಇರುವುದೋ ಅದಕ್ಕೆ ಪಾರ್ಥಿವಾಗ್ನಿ ಎಂದು ನಾಮವು ಬಂದಿದೆ. ಯಾವಾಗ ಸೂರ್ಯನು ಸೃಷ್ಟಿಯ ಆದಿಯಲ್ಲಿ ಜಾಜ್ವಲ್ಯಮಾನನಾಗಿರುವನೋ ಆ ಸೂರ್ಯ ಸಂಬಂಧಿಯಾದ ಅಗ್ನಿಗೆ ಶುಚಿ ಎಂಬುದಾಗಿ ನಾಮವು ಪ್ರಾಪ್ತವಾಗಿದೆ. ವಿದ್ಯುತ್ ಸಂಬಂಧವಾದ ಅಗ್ನಿಗೆ ವೈದ್ಯುತಾಗ್ನಿ ಎಂದು ನಾಮವು ಪ್ರಾಪ್ತವಾಗಿದೆ. ಈಗ ಆ ಮೂರು ಅಗ್ನಿಗಳಿಗೆ ಲಕ್ಷಣಗಳನ್ನು ಹೇಳುತ್ತೇನೆ ಕೇಳಿರಿ. ವೈದ್ಯುತ, ಜಾಠರ, ಸೌರವೆಂಬ ಮೂರು ವಿಧಗಳಾದ ಅಗ್ನಿಗಳು ಜಲದಿಂದ ಉತ್ಪನ್ನವಾಗಿವೆ. ಆದುದರಿಂದ ಜಲವನ್ನು ಪಾನ ಮಾಡಿದ ಸೂರ್ಯನು ಕಿರಣಗಳಿಂದ ಆಕಾಶದಲ್ಲಿ ಜಾಜ್ವಲ್ಯಮಾನವಾಗಿ ಹೊಳೆಯುವನು. ಆದುದರಿಂದ ವಿದ್ಯುತ್ ಸಂಬಂಧಿಯಾದ ಅಗ್ನಿಯಿಂದ ಸಹಿತವಾದ ನಕ್ಷತ್ರಗತವಾದ ಅಗ್ನಿಯು ಮನುಷ್ಯರ ನಾಭಿಯಲ್ಲಿರತಕ್ಕ ಜಾಠರಾಗ್ನಿಯೂ ಕೂಡ ಜಲದಿಂದ ಶಾಂತವಾಗುವುದಿಲ್ಲ. ಕಾಂತಿಯುಕ್ತವೂ ಶ್ರೇಷ್ಠವೂ ಆದ ಜಾಠರಾಗ್ನಿಯು ಮಂಡಲಾಕಾರವಾಗಿಯೂ ಶುಭ್ರವಾಗಿಯೂ ತಾಪರಹಿತವಾಗಿಯೂ ಪ್ರಕಾಶಿಸುವುದು. ಸೂರ್ಯನು ಅಸ್ತಮಯವಾಗಲು ಅವನ ಪ್ರಭೆಯ ಒಂದು ಪಾದವು ರಾತ್ರಿಯ ಕಾಲದಲ್ಲಿ ಅಗ್ನಿಯನ್ನು ಪ್ರವೇಶಿಸುತ್ತದೆ. ಆದುದರಿಂದ ದೂರದಿಂದಲೇ ಪ್ರಕಾಶಿಸುತ್ತದೆ. ಪುನಃ ಸೂರ್ಯನು ಉದಯಿಸುವಾಗ ಅಗ್ನಿಯಲ್ಲಿದ್ದ ಉಷ್ಣತೆಯು ಪುನಃ ಸೂರ್ಯನನ್ನೇ ಪ್ರವೇಶಿಸುವುದು. ಹೀಗೆ ಒಂದು ಪಾದ ರೂಪವಾದ ಆ ಪಾರ್ಥಿವಾಗ್ನಿಯು ಸೂರ್ಯನನ್ನು ಹೊಂದಿ ಹೊಳೆಯುವುದು. ಸೌರಾಗ್ನಿ ಮತ್ತು ಪಾರ್ಥಿವಾಗ್ನಿಗಳ ಪ್ರಕಾಶ ಔಷ್ಣ್ಯಗಳು ಪರಸ್ಪರ ಸಂಬಂಧದಿಂದ ಒಂದಕ್ಕೊಂದು ಉತ್ತೇಜಕವಾಗಿ ಹಗಲು ರಾತ್ರಿಯಲ್ಲಿಯೂ ಹೊಳೆಯುವವು. ಭೂಗೋಳದ ಉತ್ತರಾರ್ಧದಲ್ಲಿ ಸೂರ್ಯನು ಉದಯಿಸುವಾಗ ದಕ್ಷಿಣಾರ್ಧಗೋಳದಲ್ಲಿ ರಾತ್ರಿಯಾಗುವುದು. ಆಗ ರಾತ್ರಿಯು ಜಲವನ್ನು ಪ್ರವೇಶಿಸುವುದು. ಹಗಲು ರಾತ್ರಿಯನ್ನು ಪ್ರವೇಶ ಮಾಡಿರುವುದರಿಂದ ಜಲವು ಕೆಂಪಗಾಗುವುದು. ಹಾಗೆಯೇ ಸೂರ್ಯನು ಅಸ್ತವಾಗಲು ಅಹಸ್ಸು ರಾತ್ರಿಯನ್ನು ಪ್ರವೇಶಿಸುವುದು. ಆದುದರಿಂದ ರಾತ್ರಿಯ ಕಾಲದಲ್ಲಿ ಜಲವು ಶುಭ್ರವಾಗಿರುವುದು. ಜಲವು ಸೂರ್ಯ ಸಂಬಂಧದಿಂದ ಬಿಳುಪಾಗುವುದು. ಈ ಕ್ರಮದಿಂದ ಭೂಗೋಳದ ದಕ್ಷಿಣಾರ್ಧ ಉತ್ತರಾರ್ಧ ಗೋಳಗಳಲ್ಲಿ ಉದಯಾಸ್ತಮಯವಾಗಲು ಅಹೋರಾತ್ರಿಗಳು ಜಲವನ್ನು ಪ್ರವೇಶಿಸುವುದು. ಆದುದರಿಂದ ಜಲವು ಹಗಲು ಬೆಳ್ಳಗೂ ಸಂಜೆಯಲ್ಲಿ ಕೆಂಪಗೂ ಕಾಣಿಸುವುದು. ಸೂರ್ಯನು ತನ್ನ ಕಿರಣಗಳಿಂದ ಭೂಮಿಯಲ್ಲಿರುವ ಜಲವನ್ನು ಸ್ವೀಕರಿಸಿ ಪ್ರಕಾಶಿಸುತ್ತಾನೆಯೋ ಆ ಪ್ರಕಾಶವು ಪಾರ್ಥಿವವೂ ದಿವ್ಯವೂ ಆದ ಶುಚಿ ಎಂಬ ಅಗ್ನಿಯ ಸಂಬಂಧದಿಂದಲೇ ಉಂಟಾಗಿದೆ. ಸಹಸ್ರ ಕಿರಣಗಳುಳ್ಳ ಕುಂಭದಂತೆ ದುಂಡಾದ ಶುಚಿ ನಾಮಕವಾದ ಯಾವ ಪಾರ್ಥಿವಾಗ್ನಿಯು ಇರುತ್ತದೆಯೋ ಅದರ ಸಂಪರ್ಕದಿಂದ ಸೂರ್ಯನು ಸಹಸ್ರ ರಶ್ಮಿಗಳಿಂದಲೂ ಜಲವನ್ನು ಸ್ವೀಕರಿಸುವನು. ಸುವರ್ಣಮಯನಾದ ಸೂರ್ಯನು ನದಿ, ಸಮುದ್ರ, ವಾಪಿ, ಕೂಪ, ತಟಾಕಾದಿ ಸಂಬಂಧಿಯೂ ಸ್ಥಾವರ ಜಂಗಮಗತವೂ ಆದ ಜಲವನ್ನು ತನ್ನ ಸಹಸ್ರಾರು ರಶ್ಮಿಗಳಿಂದ ಸ್ವೀಕರಿಸಿ ವೃಷ್ಟಿ, ಶೀತ, ಉಷ್ಣ ಇವುಗಳನ್ನು ಕರೆಸುವನು.
ಅವುಗಳಲ್ಲಿ 104 ನಾಡಿಗಳು ವಿಚಿತ್ರವಾಗಿರುವವು ಮತ್ತು ಮಳೆಯನ್ನು ಸುರಿಸುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ವಂದನ, ವಂದ್ಯ, ಋತುನ, ನೂತನ, ಅಮೃತ ನಾಮಕಗಳಾದ ರಶ್ಮಿಗಳು ಮಳೆಯನ್ನು ಸುರಿಸುವ ಕಿರಣಗಳಾಗಿವೆ. ಈ ಪೂರ್ವದಲ್ಲಿ ನಿರೂಪಿಸಿರುವ ರಶ್ಮಿಗಿಂತಲೂ ಭಿನ್ನವೂ 300 ಸಂಖ್ಯಾಕಗಳೂ ದೃಶ್ಯ, ಮೇಧ್ಯ, ವಾಹ್ಯ, ಹ್ರಾದಿನಿ ಇವೇ ಮೊದಲಾದವೂ ಆದ ರಶ್ಮಿಗಳು ಹಿಮಜನಕವಾಗಿವೆ. ಚಂದ್ರನಾಮಕಗಳು, ಪೀತಕಾಂತಿಗಳೂ ಆದ ಸಮಸ್ತ ಕಿರಣಗಳು ಹಿಮಜನಕಗಳು. ಶುಕ್ಲಗಳು, ಕಕುಭಗಳೂ ಆದ ಕಿರಣಗಳು ಜಗದ್ರಕ್ಷಕಗಳಾಗಿವೆ. ಶುಕ್ಲನಾಮಕಗಳಾದ 300 ಕಿರಣಗಳೆಲ್ಲವೂ ತಾಪಜನಕಗಳಾಗಿವೆ. ಹೀಗೆ ಸೂರ್ಯದೇವನು ತನ್ನ ನಾನಾ ವಿಧಗಳಾದ ಸಹಸ್ರಾರು ಕಿರಣಗಳಿಂದ ದೇವತೆ, ಪಿತೃ, ಮನುಷ್ಯ ಇವರೇ ಮೊದಲಾದ ಸರ್ವರನ್ನೂ ಸಮನಾಗಿ ರಕ್ಷಿಸುತ್ತಾನೆ. ಇಂತಹ ಸೂರ್ಯದೇವನು ಔಷಧವೇ ಮೊದಲಾದವುಗಳಿಂದ ಮನುಷ್ಯರನ್ನೂ, ಸ್ವಧಾಕಾರಗಳಿಂದ ಪಿತೃಗಳನ್ನೂ, ಅಮೃತದಿಂದ ದೇವತೆಗಳನ್ನೂ, ಹೀಗೆ 3 ವಸ್ತುಗಳಿಂದ ಮನುಷ್ಯರು, ಪಿತೃಗಳು, ದೇವತೆಗಳು ಇವರನ್ನು ತೃಪ್ತಿಪಡಿಸುತ್ತಾನೆ. ಸೂರ್ಯನು ವಸಂತ, ಗ್ರೀಷ್ಮ ಋತುಗಳ 3 ತಿಂಗಳಲ್ಲಿ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ ಮಾಸಗಳಲ್ಲಿ ಕಿರಣಗಳಿಂದ ತಾಪಗೊಳಿಸುತ್ತಾನೆ. ತರುವಾಯ ವರ್ಷ ಋತು, ಶರದೃತುಗಳ 4 ತಿಂಗಳುಗಳಲ್ಲಿ ಮಳೆಯನ್ನು ಸುರಿಸುವನು. ಹೇಮಂತ, ಶಿಶಿರ ಋತುಗಳಲ್ಲಿ ಹಿಮವನ್ನು ಕರೆಯುವನು. ಹೀಗೆ 3 ಧರ್ಮಗಳಿಂದ 3 ವಿಧ ಪ್ರಜೆಗಳಿಗೆ ತೃಪ್ತಿಯನ್ನು ಉಂಟು ಮಾಡುವನು. ಹೀಗೆ ಸೂರ್ಯನು ಔಷಧಿಗಳಲ್ಲಿ ಶಕ್ತಿಯನ್ನು, ಸ್ವಧೆಯಿಂದ ಪಿತೃಗಳಿಗೆ ಆನಂದವನ್ನು, ದೇವತೆಗಳಿಗೆ ಅಮೃತವನ್ನು ಕೊಟ್ಟು 3 ರೀತಿಯಲ್ಲಿ 3 ಜನಗಳಿಗೆ ತೃಪ್ತಿಯನ್ನು ಉಂಟು ಮಾಡುವನು. ಹೀಗೆ ಸೂರ್ಯನ ಸಹಸ್ರ ಕಿರಣಗಳು 3 ಲೋಕಗಳ ಹಿತಗಳಿಗೂ ಸಾಧಕಗಳಾಗಿವೆ. ಸೂರ್ಯನು ಋತುಗಳ ಭೇದದಿಂದ ಶೀತೋಷ್ಣಗಳನ್ನು ಉಂಟು ಮಾಡುತ್ತಾನೆ. ಹೀಗೆ ಶುಭ್ರವೂ ಪ್ರಕಾಶವೂ ಆದ ಸೂರ್ಯಮಂಡಲವು ನಕ್ಷತ್ರಗಳು, ತಾರೆಗಳು, ಗ್ರಹಗಳು ಇವುಗಳ ಸ್ಥಿತಿಗಳಿಗೆ ಸಾಧಕವಾಗಿದೆ. ಹೀಗೆ ನಕ್ಷತ್ರ, ಗ್ರಹ, ಚಂದ್ರಾದಿಗಳಿಗೆ ಸೂರ್ಯನು ಕಾರಣಕರ್ತನಾಗಿರುವನು. ಚಂದ್ರನು ನಕ್ಷತ್ರಗಳಿಗೆ ಅಧಿಪತಿಯು, ದ್ವಿಜರಾಜನೆಂದು ಕರೆಯಲ್ಪಡುತ್ತಾನೆ. ಸೂರ್ಯನು ಗ್ರಹಾಧಿಪತಿಯಾಗಿರುವನು. ಉಳಿದ ಪಂಚಗ್ರಹಗಳು ಸ್ವೇಚ್ಛಾರೂಪಿಗಳು, ಪ್ರಭುಗಳೂ ಆಗಿರುವವು. ಸೂರ್ಯನು ಅಗ್ನಿರೂಪಿಯೆಂದೂ ಚಂದ್ರನು ಜಲಮಯನೆಂದೂ ಪ್ರಖ್ಯಾತರಾಗಿರುವರು. ಉಳಿದ ಗ್ರಹಗಳ ಸ್ವರೂಪಗಳನ್ನು ಹೇಳುವೆನು ಕೇಳಿರಿ. ದೇವತೆಗಳ ಸೇನಾಪತಿಯಾದ ಸ್ಕಂದನೇ ಅಂಗಾರಕ ಗ್ರಹನೆಂದು ಹೇಳಲ್ಪಟ್ಟಿದೆ. ಮಹಾನುಭಾವರಾದ ಜ್ಞಾನಿಗಳು ಸ್ವಾಮಿಯಾದ ನಾರಾಯಣನನ್ನು ಬುಧನೆಂದು ಹೇಳುವರು. ಲೋಕದಲ್ಲಿ ಪ್ರಸಿದ್ಧನಾದ ಸಾಕ್ಷಾದೀಶ್ವರನೇ ವೈವಸ್ವತ ಯಮನಾಗಿರುವನು. ಆ ಯಮನೇ ಮಹಾಗ್ರಹವೂ ದ್ವಿಜೋತ್ತಮನೂ ಮಂದಗಾಮಿಯೂ ಆದ ಶನೈಶ್ಚರನಾಗಿರುವನು. ದೇವಗುರುವಾದ ಬೃಹಸ್ಪತಿಯೂ ದೈತ್ಯಗುರುವಾದ ಶುಕ್ರನೂ ಇವರಿಬ್ಬರೂ ಕಿರಣಗಳುಳ್ಳ ಮಹಾಗ್ರಹಗಳು. ಬ್ರಹ್ಮದೇವನ ಮಾನಸಪುತ್ರರೂ ಆದ ಇವರಿಬ್ಬರು
ಶುಕ್ರ ಗುರುಗ್ರಹಗಳಾಗಿ ಜನಿಸಿದರು. ದೈತ್ಯರು ಮತ್ತು ದೇವತೆಗಳು ಇವರಿಬ್ಬರಿಗೂ ಗುರುತ್ವದಲ್ಲಿ ಆಧಿಪತ್ಯವನ್ನು ಕೊಟ್ಟಿರುವರು. ತಮ್ಮ ತಮ್ಮ ಗುರುಗಳೆಂದು ಭಾವಿಸಿಕೊಂಡಿರುವರು. ಚರಾಚರಾತ್ಮಕವಾದ 3 ಲೋಕಗಳು ಸೂರ್ಯನ ಮೂಲಕವಾಗಿಯೇ ಜೀವಿಸುತ್ತಿವೆ. ದೇವತೆಗಳು, ಅಸುರರು, ಮನುಷ್ಯರು ಇವರೇ ಮೊದಲಾದ ಸರ್ವ ಜಗತ್ತು ಈ ಸೂರ್ಯದೇವನ ಅಧೀನದಲ್ಲಿದೆ. ರುದ್ರ, ಇಂದ್ರ, ಉಪೇಂದ್ರ, ಚಂದ್ರ, ವಿಪ್ರೇಂದ್ರ ಮತ್ತು ದೇವತೆಗಳು ಇವರ ಕಾಂತಿಯು ಮತ್ತು ಕಾಂತಿಯುಕ್ತವಾದ ಸಮಸ್ತ ಲೋಕಗತವಾದ ಸಮಸ್ತ ತೇಜಸ್ಸೂ ಕೂಡ ಸೂರ್ಯನ ಕಾಂತಿಯಿಂದಲೇ ಜನ್ಯವಾಗಿವೆ. ಸರ್ವಾತ್ಮನೂ ಸಮಸ್ತ ಲೋಕೇಶನೂ ಪರಮದೈವತವೂ ಆದ ಸೂರ್ಯನೇ ಸರ್ವಕ್ಕೂ ಮೂಲ ಕಾರಣನು. ಅವನಿಂದ ಈ ಜಗತ್ತೆಲ್ಲ ಸೃಷ್ಟವಾಗಿದೆ. ಪೂರ್ವಕಾಲದಲ್ಲಿ ಸಮಸ್ತ ಲೋಕಗಳ ಭಾವಾಭಾವಗಳು ಸೂರ್ಯನಿಂದಲೇ ಉತ್ಪನ್ನಗಳಾಗಿವೆ. ಆದುದರಿಂದ ಎಲೆ ವಿಪ್ರವರ್ಯರೇ, ಕಾಂತಿವಂತನಾದ ಸೂರ್ಯನು ಈ ಜಗತ್ತಿನಲ್ಲಿ ಸುಪ್ರಸಿದ್ಧವಾದ ಮುಖ್ಯ ಗ್ರಹನಾಗಿರುವನೆಂದು ತಿಳಿಯಬೇಕು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 53ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.